ಇವತ್ತು ನಾನು ಅಭ್ಯರ್ಥಿಯಾಗಿ ನಾಮಿನೇಷನ್ ಸಲ್ಲಿಸಿರುತ್ತೇನೆ. ಇಂದಿನ ಸುಮಾರು 75 ವರ್ಷಗಳ ಕಾಲ ಕಾಂಗ್ರೆಸ್ ಮತ್ತು BJP ಒಂದೇ ನಾಡಿನ ಮುಖ ಆಗಿದ್ದರೂ ಕೂಡ ಅವರು ಈ ದೇಶದಲ್ಲಿ ಆಡಳಿತ ನಡೆಸ್ಯಾರ. ಅದು ಸಂಪೂರ್ಣವಾಗಿ ವಿಫಲ ಆಗ್ಯದ. ಈ ದೇಶದಲ್ಲಿ SC ST OBC ಮೈನಾರಿಟಿ ಸಮುದಾಯಗಳು ಇವತ್ತಿನ ಥರ ಬೀದಿ ಪಾಲಾಗ್ತಾಯಿದೆ. ಯಾಕಪ್ಪ ಅಂದ್ರೆ BJPದವರು ಸುಮಾರು ವರ್ಷಿಗೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಇವತ್ತಿನ 10 ವರ್ಷಗಳಾದರೂ ಕೂಡ ಉದ್ಯೋಗ ಸೃಷ್ಟಿ ಮಾಡಲಿಕ್ಕಾಗಿಲ್ಲ. ಕಾಂಗ್ರೆಸ್ ಅವರು ಕೂಡ ಅದೇ ಕೆಲಸ ಮಾಡ್ಯಾರ. ಮತ್ತು ಅದರ BJP ಕಾಂಗ್ರೆಸ್ ಏನು ಕಾಂಗ್ರೆಸ್ ಇದ್ದವ್ರು ಏನು ಇಂಪ್ಲಿಮೆಂಟ್ ಮಾಡ್ಯಾರ, ಕಾಂಗ್ರೆಸ್ ಬಿಲ್ ಪಾಸ್ ಮಾಡ್ಯಾರ, SC ST OBC ಸಂಪೂರ್ಣವಾಗಿ ನಾಶ ಮಾಡ್ಯಾರ. ಅದೇ BJPದವರು ಮುಂದುವರ್ಸ್ಯಾರ. ಅದಕ್ಕಾಗಿ ಇವತ್ತಿನ ದಿನ ಏನು ಈ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಹುಜನ್ ಸಮಾಜ್ ಪಾರ್ಟಿಯಿಂದ ನಾವು ಗೆಲ್ಲೇ ಗೆಲ್ತೀವಿ ಅನ್ನೋದು ನಮಗೊಂದು ವಿಶ್ವಾಸ ಇದೆ. ಯಾಕಪ್ಪ ಅಂದ್ರೆ ಕಾಂಗ್ರೆಸ್ BJP ಸಂಪೂರ್ಣವಾಗಿ ಈ ದೇಶದ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನೀವು ಸಂಪೂರ್ಣವಾಗಿ ಈ ಇರ್ತಕ್ಕಂಥ ಮತದಾರರು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಒಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅದಕ್ಕಾಗಿ ನಾವು ನಿಮ್ಮಲ್ಲಿ ಒಂದು ಈ ಮಾಧ್ಯಮಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ನೀವು ಇದ್ರ ಬಗ್ಗೆ ಪ್ರಚಾರ ಕೊಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೀನಿ. ಜೈ ಭೀಮ್, ಜೈ ಭಾರತ್. ಹುಚ್ಚಪ್ಪ ವಟಾರ್ ಅವರು ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಬಹುಜನ್ ಸಮಾಜ್ ಪಾರ್ಟಿಯಿಂದ. ನಾನು ಬಹುಜನ್ ಸಮಾಜ್ ಪಾರ್ಟಿ ರಾಜ್ಯ ಅಧ್ಯಕ್ಷ ಮಾರ್ಸಂದ್ರ ಮುನಿಯಪ್ಪ. ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಆರ್ ಮುನಿಯಪ್ಪರು ಇದ್ದಾರೆ, ವಾಸ್ ಅವರೇ ಡಿವಿಷನಲ್ ಇನ್ಚಾರ್ಜ್ ಇದ್ದಾರೆ, ಸುನೀಲ್ ಅವರಿದ್ದಾರೆ ಅಧ್ಯಕ್ಷರು, ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಅಭ್ಯರ್ಥಿ ಕೂಡ ಇದ್ದಾರೆ. ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ಸು BJP ಎಲ್ಲ ನೋಡಿದ್ದೀರಾ. ಈ ಎರಡೂ ಪಾರ್ಟಿಗಳು ಜನ ವಿರೋಧಿ ಪಾರ್ಟಿಗಳಿದ್ದಾವೆ. ದಲಿತ ವಿರೋಧಿ, ಹಿಂದುಳಿದ ವರ್ಗ ವಿರೋಧಿ, ಧಾರ್ಮಿಕ ಅಲ್ಪಸಂಖ್ಯಾತರ ವಿರೋಧಿಗಳಿದ್ದಾರೆ. 77 ವರ್ಷ ಆದರೂ ಸಂವಿಧಾನ ಜಾರಿ ಆಗಿಲ್ಲ. ಅದರಿಂದ ಬಹುಜನ್ ಸಮಾಜ್ ಪಾರ್ಟಿ ಆನೆ ಗುರುತಿಗೆ ಓಟ್ ಕೊಡಬೇಕು ಅಂತೇಳಿ ಈ ಒಂದು ಗುಲ್ಬರ್ಗ ಏನಿವತ್ತು ಮೀಸಲಿದ್ದ ಕ್ಷೇತ್ರ ಇದೆ, ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡತಕ್ಕಂಥವ್ರಿಗೆ ಒಂದು 1000 ರೂಪಾಯಿ 2000 ರೂಪಾಯಿಗೆ ಜನ ಆಸೆ ಪಡಬಾರ್ದು. ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಕಷ್ಟಪಟ್ಟು ಹೋರಾಟ ಮಾಡಿ ಓಟ್ ಹಾಕಿ ಕೊಡಿಸಿದ್ದಾರೆ. ಅದರಲ್ಲೂ ಪರಿಶಿಷ್ಟ ಜಾತಿ ವರ್ಗದವರು, ಹಿಂದುಳಿದ ವರ್ಗದವರು, ಧಾರ್ಮಿಕ ಅಲ್ಪಸಂಖ್ಯಾತರು, ಯುವಕರು ಎಲ್ಲರೂ ಒಳಗಟ್ಟಿಗೆ ಬಹುಜನ್ ಸಮಾಜ್ ಪಾರ್ಟಿ ಓಟ್ ಕೊಡಬೇಕು. ಬೇರೆ ಬೇರೆ ಪಾರ್ಟಿಯಿಂದ 25 ಕೋಟಿ ರೂಪಾಯಿ ಕೊಟ್ಟು B ಫಾರಮ್ ತರ್ತಾರೆ, ಹಣ ಹಂಚ್ತಾರೆ, ಸೀರೆ ಕುಪ್ಸ ಹಂಚ್ತಾರೆ, ಅದೇ ಥರ ಬಂದು ಕುಕ್ಕರ್ ಹಂಚ್ತಾರೆ, ಅದೇ ಥರ ಬಂದು ಬಿರಿಯಾನಿ ಹಂಚ್ತಾರೆ. ಒಳ್ಳೆ ಕೆಲಸ ಮಾಡೋ ಜನ ಆದರೆ ಯಾಕೆ ಸೀರೆ ಕುಪ್ಸ ಹಂಚ್ತಾರೆ, ಬಿರಿಯಾನಿ ಹಂಚ್ತಾರೆ. ಅದೇ ಇವತ್ತು ಕಾವೇರಿ ಇಶ್ಯೂ ಆಗ್ಬೋದು, ಅದೇ ಥರ ಬಂದು ಮೇಕೆದಾಟು ಇಶ್ಯೂ ಇರ್ಬೋದು, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇರ್ಬೋದು, ಇವತ್ತು ಬರಗಾಲ ಇರ್ಬೋದು. ಈ ಎಲ್ಲ ವಿಚಾರವನ್ನು ಕೂಡ BJPಯಿಂದ ಸುಮಾರು 26 ಜನ MP ಗಳಿಗೆದ್ದರೂ ಕೂಡ ಒಬ್ಬರು ಕೂಡ ಅವರು ಸೆಂಟ್ರಲ್ಲಾಗಲಿ ಇವತ್ತು ಮಾತಾಡ್ತಾ ಇಲ್ಲ. ಅದೇ ಥರ ಕಾಂಗ್ರೆಸ್ಸಿಂದ ಒಬ್ಬರು ಮಾತ್ರ ಗೆದ್ದಿದ್ದಾರೆ, ಅದೇ ಥರ ಬಂದು ದಳದಿಂದ ಒಬ್ಬರು ಗೆದ್ದಿದ್ದಾರೆ. ಇವರು ಕೂಡ ಮಾತಾಡ್ತಾ ಇಲ್ಲ. ಅದರಿಂದ ಬಹುಜನ್ ಸಮಾಜ್ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ಇವತ್ತು ಭಾಳಷ್ಟು ಕೆಲಸಗಳನ್ನು ಮಾಡಿದ್ರೆ ತಮಗೆಲ್ಲ ಗೊತ್ತಿದೆ. ಇವತ್ತು ಏನೋ ಒಂದು ಬಾಂಡ್ ಹಗರಣದಲ್ಲಿ ಎಲ್ಲ ಪಾರ್ಟಿಗಳು ಕೂಡ ಇದ್ದಾರೆ. ಕಾಂಗ್ರೆಸ್ BJP ಬೈತಾರೆ, BJP ಕಾಂಗ್ರೆಸ್ ಬೈತಾರೆ. ಬಟ್ ಹಗರಣದಲ್ಲಿ ಇಬ್ಬರು ಇದ್ದಾರೆ, ಒಬ್ಬ ದೊಡ್ಡ ಕಳ್ಳ, ಒಬ್ಬ ಚಿಕ್ಕ ಕಳ್ಳ ಅಷ್ಟೇ. ಒಂದು 8,000 ಕೋಟಿ ಅಂತ ತೋರಿಸ್ತಾರೆ BJPನವರು, ಅದು 1% ಅಷ್ಟೇ. ಕಾಂಗ್ರೆಸ್ಸು ಕೂಡ ಸೆಕೆಂಡ್ ಪ್ಲೇಸ್ ಇದೆ, NCP ಸೆಕೆಂಡ್ ಪ್ಲೇಸಲ್ಲಿದೆ, ತೃಣಮೂಲ ಕಾಂಗ್ರೆಸ್ಸು ಇದೆ, CPM ಇದೆ. ಬಹುಜನ್ ಸಮಾಜ್ ಪಾರ್ಟಿ ಮಾತ್ರ ಈ ದೇಶದಲ್ಲಿ ಶ್ರೀಮಂತರ ಥರ ದುಡ್ಗೋತಾ ಇಲ್ಲ. ಒಂದು ನೋಟು ಒಂದು ರೋಟು, ಆ ರೀತಿ ಓಟ್ ಹಾಕರೆ ಒಂದು ನೋಟ್ ಕೊಡಬೇಕು, ಆಗ ಮಾತ್ರ ಕೆಲಸ ಮಾಡೋಕ್ಕೆ ಸಾಧ್ಯ ಅಂತೇಳಿ ಜನರು ಇಲ್ಲಿ ಬಡ ಜನ, ಅದರಲ್ಲೂ SC STಗಳು, ಹಿಂದುಳಿದ ವರ್ಗದವರು, ಧಾರ್ಮಿಕ ಅಲ್ಪಸಂಖ್ಯಾತರು